ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ತುಪ್ಪನ ಹೇಗೆ ಕಾಯಿಸೋದು ಮತ್ತು ಬೆಣ್ಣೆನ ಹೇಗೆ ಕಡ್ದು ಮನೇಲೇ ಮಾಡ್ಕೊಳೋ ಅಂಥದ್ದನ್ನು ನಾನು ಈ ರೆಸಿಪಿನ ನಮ್ಮ ಮನೆಯಲ್ಲೇ ಮಾಡಿರೋ ಅಂಥದ್ದು ಹೇಗೆ ಮಾಡೋ ಅಂಥದ್ದನ್ನು ನಾನು ತೋರಿಸ್ಕೊಡ್ತೀನಿ. ನಾನು ಜಸ್ಟು ಒಂದು ಅರ್ಧ ಲೀಟ್ರ್ ಹಾಲು ತೊಗೋತೀನಿ. ಅರ್ಧ ಲೀಟ್ರಲ್ಲೇ ನನಗೆ ತಿಂಗಳಿಗಾಗೋವಷ್ಟು ಬೆಣ್ಣೆ ಮತ್ತು ತುಪ್ಪನ ನಾನು ಮನೆಯಲ್ಲೇ ಮಾಡ್ಕೊತೀನಿ. ನೋಡಿ, ತುಪ್ಪನ ಈ ಥರ ಕಾಯಿಸೋದು ಹೇಗೆ, ಯಾವ ಥರ ಕಾಯಿಸ್ಬೇಕು, ಎಷ್ಟು ಇದರಲ್ಲಿ ಕಾಯಿಸ್ಬೇಕು ಅಂತಂದರೆ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ನೊರೆ ಬರ್ತಾ ಇದೆಯಲ್ಲ, ಇದೆಲ್ಲ ಇಂಗ್ತಾ ಹೋಗ್ಬೇಕು. ಹಿಂದ್ಗಡೆ ಮಧ್ಯದಲ್ಲಿ ಗುಳ್ಳೆ ಬರ್ತಾಯಿದೆ ನೋಡಿ, ಅದು ಪೂರ್ತಿ ಮಳ್ಳದು ಚೂರು ಕಾಣಬಾರ್ದು. ಆವಾಗ ಅದು ತುಪ್ಪ ಆಗಿದೆ ಅಂತ ಅರ್ಥ. ಅದು ಈ ಥರ ನೋಡಿ, ಈಗ ತೋರಿಸ್ತಾ ಇದ್ದೀನಲ್ಲ, ಈ ಥರ ಗುಳ್ಳೆ ಎಲ್ಲ ಹೋಗಬೇಕು. ಮಧ್ಯದಲ್ಲಿ ನೋಡಿ, ಅದು ಸಮೇತ ಕಾಣಬಾರ್ದು. ಆವಾಗ ಪೂರ್ತಿಯಾಗಿ ತುಪ್ಪ ಆಗಿದೆ ಅಂತ. ಈಗ ಅದನ್ನು ನಾವು ಆಫ್ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಟ್ಟುಬಿಟ್ರೆ ಅದು ತಣ್ಣಗಾಗುತ್ತೆ. ಆವಾಗ ನಾವು ಅದನ್ನು ಸೋಸಿ ಇಟ್ಕೋಬೋದು. ಈಗ ಫಸ್ಟಿಗೆ ನಾವು ಬೆಣ್ಣೆನ ಯಾವ ಥರ ಕಡಿಯೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದು ನಾನು ಹೆಚ್ಚು ಕಮ್ಮಿ ಒಂದು ವಾರದ್ದು ಕೆನೆನ ಎಪ್ಪಾಕಿ ಇಟ್ಟಿರೋ ಅಂಥದ್ದು. ಫಸ್ಟಿಗೆ ಏನು ಮಾಡಬೇಕು, ಸ್ವಲ್ಪ ಮಜ್ಜಿಗೆನ ಹಾಕ್ಬಿಟ್ಟು, ಮಜ್ಜಿಗೆನೋ ಇಲ್ಲ ಸ್ವಲ್ಪ ಮೊಸರು ಒಂದು ಸ್ಪೂನಷ್ಟು ಹಾಕ್ಬಿಟ್ಟು ನಾವು ದಿನ ಎಪ್ಪಾಕ್ತಾ ಇರಬೇಕು. ಬೆಳಗ್ಗೆ ಎಪ್ಪಾಕಿದ್ರೆ ಮಧ್ಯಾಹ್ನವರೆಗೂ ಇಟ್ಬಿಟ್ಟು ಮತ್ತೆ ತೆಗೆದಿಡಬೇಕು. ಈ ಥರ ನಾವು ಮಾಡ್ಕೊತ ಇರಬೇಕು. ಇದಕ್ಕೆ ನಾನೇನು ಮಾಡ್ತೀನಿ, ಒಂದೆರಡು ಐಸ್ ಕ್ಯೂಬ್ ಹಾಕಿ ನಾನು ಕಡಿತೀನಿ. ಹಾಗಾಗಿ ಅದು ಮಿಸ್ ಆಗಿಬಿಟ್ಟಿದೆ, ಅದು ವಿಡಿಯೋ. ಐಸ್ ಕ್ಯೂಬನ್ನ ಹಾಕ್ಬಿಟ್ಟು ಕಡಿತೀನಿ. ನೋಡಿ, ಈ ಥರ ಕಡ್ದಾಗ ಒಂದು 10 ನಿಮಿಷಕ್ಕೆಲ್ಲ ಬಂದುಬಿಡುತ್ತೆ ಈ ಥರ ಕಡಿಯೋದು. ನೋಡಿ, ಇದನ್ನು ನಾವು ಈ ಥರ ಎಲ್ಲದನ್ನು ಸೇರಿಸ್ಕೊಂಡು ಈ ಥರ ಇದು ಉಂಡೆ ಥರ ಮಾಡ್ಕೊಂಡು ನಾವು ಹಾಕ್ಕೋಬೇಕು. ಅದು ನೀವು ಐಸ್ ಹಾಕ್ಕೊಂಡ್ರೆ ಒಬ್ಬೊಬ್ಬರು ಮಿಕ್ಸಿಲೂ ಕಡಿತಾರೆ. ನಾನಿಲ್ಲಿ ಕೈಯಲ್ಲೇ ಕಡಿತೀನಿ. ಒಂದು 5-10 ನಿಮಿಷದೊಳಗೆ ಹಾಕ್ಬಿಡುತ್ತೆ. ಬಾಡಿಗೂ ಒಳ್ಳೆ ಎಕ್ಸಸೈಸ್ ಆಗುತ್ತಲ್ಲ, ಹಾಗಾಗಿ ನಾನು ಕೈಯಲ್ಲೇ ಕಡಿತೀನಿ. ಮಿಕ್ಸಿಯೆಲ್ಲ ಹಾಕೋಕ್ಕೆ ಹೋಗೋದಿಲ್ಲ. ಈ ಥರ ಹಿಂಡಿ ಹಾಕ್ಕೊಂಡ್ರೆ ಮಜ್ಜಿಗೆ ಬೇರೆ ಬೆಣ್ಣೆ ಬೇರೆ ಆಗುತ್ತೆ. ಒಂದು ಲೀಟ್ರಷ್ಟು ಬೇರೆ ನೀರು ತೊಗೋಬೇಕು, ಒಳ್ಳೆ ನೀರು. ಅದಕ್ಕೆ ನಾವು ಹಿಂಡಿ ಹಾಕ್ಕೊಂಡ್ರೆ ಆ ನೀರೇನು ವೇಸ್ಟ್ ಮಾಡೋದಿಲ್ಲ. ಅದನ್ನು ನಾವು ಮತ್ತೆ ಮಜ್ಜಿಗೆಗೆ ಆ್ಯಡ್ ಮಾಡ್ಕೋಬೋದು. ನೋಡಿ, ಈ ಥರ ಹಿಂಡಿ ಹಾಕ್ಕೊತಾ ಇದ್ದೀನಿ. ಮತ್ತು ನೀವು ಆದಷ್ಟು ಮನೆಯಲ್ಲಿ ನಿಮಗೆ ಹಳ್ಳಿ ಕಡೆ ಏನಾರು ಹತ್ರ ಇತ್ತು ಅಂದರೆ ತೊಗೊಳ್ಳಿ. ಇದು ಹಾಲು ತೆಳುನೇ ಇರುತ್ತೆ. ನಾನು ಜಸ್ಟ್ ಇಲ್ಲಿ ಮಜ್ಜಿಗೆ ಮತ್ತು ಬೆಣ್ಣೆ ತುಪ್ಪಕ್ಕೋಸ್ಕರ ನಾನು ಅವ್ರ ಹತ್ರ ತೊಗೊತೀನಿ ಹಾಲು. ಅದು ಸ್ವಲ್ಪ ತೆಳುನೇ ಇರುತ್ತೆ, ಹಸುನ ಹಾಲಲ್ಲ, ಅಷ್ಟು ಗಟ್ಟಿ ಬರೋದಿಲ್ಲ. ಮಾತ್ರ ತುಪ್ಪ ಮತ್ತು ಬೆಣ್ಣೆ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗನಿಗೆ ಬೆಣ್ಣೆ ಅಂದರೆ ತುಂಬ ಇಷ್ಟ. ನೋಡಿ, ಇದು ನಾನು ಹೆಚ್ಚು ಕಮ್ಮಿ ಒಂದು ವಾರಕ್ಕೆ ಆಗೋವಷ್ಟು ಬೆಣ್ಣೆ ಕಡ್ದಿದ್ದೀನಿ. ಹೆಚ್ಚು ಕಮ್ಮಿ ಒಂದು 200 ಗ್ರಾಮಷ್ಟು ಬೆಣ್ಣೆ ಬಂದಿದೆ. ಇದು ನಾನು ತೂಕ ಮಾಡಿಲ್ಲ, ಅಂದಾಜಲ್ಲಿ ಹೇಳ್ತಾಯಿದ್ದೀನಿ. ನೋಡಿ, ಈ ಥರ ಬೆಣ್ಣೆ ಬಂದಿರುತ್ತಲ್ಲ, ಇದನ್ನು ತೆಗೆದಿಡ್ತೀನಿ ನಾನು. ನೋಡಿ, ಆ ನೀರು ಸಮೇತ ಮಜ್ಜಿಗೆ ಥರ ಇರುತ್ತಲ್ಲ, ಅದನ್ನು ನಾನು ತೆಗೆದುಬಿಟ್ಟು ಈಗ ನಾನು ಮಜ್ಜಿಗೆಗೆ ಹಾಕ್ಕೋತೀನಿ. ಈ ಕಡೆ ಮಜ್ಜಿಗೆ ಇದೆಯಲ್ಲ, ಇನ್ನೊಂದರಲ್ಲಿ ಸೋಸಿದ್ನಲ್ಲ ಬೆಣ್ಣೆ ತೆಗೆದು ಅದಕ್ಕೆ ಹಾಕ್ಕೊಂಡು ನಾನು ಅದನ್ನು ಕ್ಲೀನಾಗಿ ಸೋಸಿಟ್ಕೊತೀನಿ ಮಜ್ಜಿಗೆನ. ಯಾಕೆ ಅಂದರೆ ಆ ಮಜ್ಜಿಗೆ 3-4 ದಿನ ಬರುತ್ತೆ ನನಗೆ. ಫ್ರಿಜ್ಜಲ್ಲಿ ಇಟ್ಕೊಂಡು ನನಗೆ ಎಷ್ಟು ಬೇಕಷ್ಟು ಬೆಳಗ್ಗೆ ತಿಂಡಿ ಆದಮೇಲೆ ತೆಗೆದಿಟ್ಕೊತೀನಿ ಮಜ್ಜಿಗೆನ. ಮಿಳ್ಳೆಗೆ ಹಾಕಿ ಒಂದು ಪಾತ್ರೆಗೆ ಹಾಕಿ ನಾನು ಎಷ್ಟು ಬೇಕು ಅಷ್ಟನ್ನು ಯೂಸ್ ಮಾಡ್ತೀನಿ. ಇಲ್ಲಿ ನೋಡಿ, ನಾನೀಗ ಮಜ್ಜಿಗೆನ ಸೋಸ್ತಾ ಇದ್ದೀನಿ. ಸೇಮ್ ಎಳ್ನೀರು ಥರ ಇರುತ್ತೆ ಫ್ರೆಂಡ್ಸ್. ಒಂದು ಚೂರು ಸ್ಮೆಲ್ಲಾಗಲಿ ಏನಿರಲ್ಲ, ತುಂಬ ಚೆನ್ನಾಗಿ ಹಾಲು ಕೊಡ್ತಾರೆ ಅವರು. ಆದರೆ ಮಜ್ಜಿಗೆ ಮಾತ್ರ ಒಂದು ಚೂರು ಸ್ಮೆಲ್ ಇರಲ್ಲ. ಒಂದೊಂದು ಡೈರಿ ಹಾಲು ಮಜ್ಜಿಗೆನೇ ಮೊಸರೇ ಒಂಥರ ಸ್ಮೆಲ್ ಬರುತ್ತೆ. ಇದು ಮಾತ್ರ ಅಷ್ಟು ಚೆನ್ನಾಗಿ ಹಾಲು ಕೊಡ್ತಾರೆ ನಮಗೆ. ಯಾಕೆ ಅಂದರೆ ಅವರು ಗದ್ದೆ ಕಡೆ ಹೊಲದಲ್ಲಿ ಮೇಯಿಸ್ತಾರಂತೆ ಹಸುನ. ಹಾಗಾಗಿ ಅವ್ರದ್ದು ಹಾಲು ತುಂಬ ಚೆನ್ನಾಗಿರುತ್ತೆ, ನಮಗೊಂದು ಚೂರು ಸ್ಮೆಲ್ಲೇ ಬರೋದಿಲ್ಲ. ಹಾಗಾಗಿ ನೋಡಿ, ಈ ಥರ ಸೋಸ್ ಇಟ್ಕೊಂಡ್ಬಿಟ್ರೆ ಸೇಮ್ ಎಳ್ನೀರು ಥರ ಇರುತ್ತೆ ಮಜ್ಜಿಗೆ. ನೋಡಿ, ಇದು ಸ್ವಲ್ಪ ಬೆಂಡ್ ಥರ ಬರುತ್ತೆ. ಹಂಗಾಗಿ ನಾವು ಮಜ್ಜಿಗೆನ ಬೆಣ್ಣೆ ಎಲ್ಲ ತೆಗೆದಾದ್ಮೇಲೆ ಈ ಥರ ಸೋಸ್ ಇಟ್ಕೋಬೇಕು. ನೋಡಿ, ನಾನು ಮಜ್ಜಿಗೆ ಕಡ್ದಿದ್ನಲ್ಲ ಆ ಕಂಟೈನರ್ಗೆ ನಾನು ಹಾಕಿ ಇಟ್ಕೊತೀನಿ. ನಂಗೆ ಡೈಲಿ ಎಷ್ಟು ಬೇಕಷ್ಟು ತೆಗೆದಿಟ್ಕೊಂಡು ನಾನು ಜಸ್ಟ್ ಏನು ಮಸಾಲೆ ಮಾಡೋದಿಲ್ಲ. ಉಪ್ಪು ಮತ್ತು ಹಿಂಗನ್ನು ಹಾಕಿ ನಾವು ಡೈಲಿ ಕುಡಿತೀವಿ.
ನೀವು ಚಳಿಗಾಲ ಅಲ್ಲ, ಬೇಸಿಗೆಗಾಲ ಅಲ್ಲ, ಮಳೆಗಾಲ ಅಲ್ಲ, ಯಾವಾಗ ಕುಡಿದ್ರೂ ಒಂಚೂರು ಶೀತ ಆಗೋದಿಲ್ಲ, ಏನೂ ಇಲ್ಲ. ಅಷ್ಟು ಚೆನ್ನಾಗಿರುತ್ತೆ ಮಜ್ಜಿಗೆ. ನೋಡಿ ನಾನು ಅದನ್ನು ತೆಗೆದಿಡ್ತಾಯಿದ್ದೀನಿ. ಈಗ ನಾನು 2 ವಾರದ್ದು ಬೆಣ್ಣೆನ ಕಾಯಿಸ್ತಾ ಇದ್ದೀನಿ. ನೋಡಿ ಹೆಚ್ಚು ಕಮ್ಮಿ ಒಂದು 400 ಗ್ರಾಮಷ್ಟಿದೆ ಅಂದ್ಕೊತೀನಿ. ಅದಕ್ಕೆ ನಾನು ಏನೂ ಹಾಕೋದಿಲ್ಲ, 2 ವಾರದ್ದದು. ನಮ್ಮಲ್ಲಿ ತುಪ್ಪ ಖಾಲಿಯಾಗಿತ್ತು, ಅದಕ್ಕೆ ಕಾಯಿಸ್ಕೊತಾ ಇದ್ದೀನಿ. ಹೇಗೆ ಕಾಯಿಸ್ತೀನಿ ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಒಂದು ಪೀಸಷ್ಟು ಚಕ್ಕೆ ಹಾಕ್ತಾಯಿದ್ದೀನಿ, ಮತ್ತು 1 ಲವಂಗ ಹಾಕ್ತಾಯಿದ್ದೀನಿ. 2 ಲವಂಗ ತೊಗೊಂಡಿದ್ದೀನಿ. 1 ಏಲಕ್ಕಿ ಸಿಪ್ಪೆ ಇರೋದು, 1 ಹಾಗೆ ಇತ್ತು, 1 ಗಟ್ಟಿ ಇರೋದು ತೊಗೊತಾಯಿದ್ದೀನಿ. ಅದನ್ನೊಂಚೂರು ಕುಟ್ಬಿಟ್ಟು ಹಾಕ್ತೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕ್ತೀನಿ. ಮೆಂತ್ಯ ಹಾಕೋದ್ರಿಂದ ಏನೇ ನಂಜಿದ್ರೂ ಏನೂ ಆಗೋದಿಲ್ಲ. ಹಾಗಾಗಿ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ತೀನಿ. ಯಾಕೆ ಅಂದರೆ ಅದು ತುಪ್ಪ ಸ್ವಲ್ಪ ಸಪ್ಪೆ ಅಂತಂಗೆ ಆಗುತ್ತಲ್ಲ. ಹಾಗಾಗಿ ನಮ್ಮಲ್ಲಿ ತುಪ್ಪದಕ್ಕಿಂತ ನನ್ನ ಮಗ ಎಲ್ಲ ಚೆನ್ನಾಗಿ ಬೆಣ್ಣೆನೇ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಅವನಿಗೋಸ್ಕರ ನಾನು ಹಾಲು ತೊಗೊತೀನಿ. ಯಾಕೆ ಅಂದರೆ ಅವನು ಒಂದು ಚೂರು ಸ್ಮೆಲ್ ಇದ್ರೂ ಹೊರ್ಗಡೆಯಿಂದ ಥರ ತುಪ್ಪ ಒಂದು ಚೂರು ತಿನ್ನೋದಿಲ್ಲ ಅವನು. ಹಾಗಾಗಿ ಈ ಥರ ತೊಗೊಂಡ್ರೆ ಅವನು ಒಂಚೂರು ಸ್ಮೆಲ್ ಇಲ್ಲ ಅಂದರೆ ಮಾತ್ರ ತಿಂತಾನೆ. ಹಾಗಾಗಿ ತೊಗೊತೀನಿ ನಾನು ಹಾಲನ್ನ. ಇದು ನೋಡಿ ಕಾಯಕ್ಕಿಟ್ಟಿದ್ದೀನಿ. ಈಗ ನೋಡಿ ಅದೆಲ್ಲ ಕರಗ್ತಾ ಬರ್ತಾಯಿದೆ ತುಪ್ಪ, ಬೆಣ್ಣೆ. ಅದು ಈ ಥರ ಕರಗ್ಕೊತ ಬಂದಾಗ 1 ಸ್ಪೂನ್ ಸಹಾಯದಿಂದ ನಾವು ತಿರುಗಿ ಕೊಡಬೇಕು. ಯಾಕೆ ಅಂದರೆ ಸುತ್ತಲೂ ಇರೋ ಅಂಥದ್ದೆಲ್ಲ ಆ ನೊರೆ ಅಂಶ ಎಲ್ಲ ಚೆನ್ನಾಗಿ ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಅಷ್ಟೇ. ಮಳೆ ಬೇರೆ ತುಂಬ ಬರ್ತಾಯಿದೆ ನಮ್ಮ ಕಡೆ ಚಿಕ್ಕಮಂಗ್ಳೂರಲ್ಲಿ. ನಿಮ್ಮ ಕಡೆ ಎಲ್ಲ ಹೇಗಿದೆಯೋ ಗೊತ್ತಿಲ್ಲ, ನಮ್ಮ ಕಡೆ ತುಂಬ ಮಳೆ ಬರ್ತಾಯಿದೆ. ನೋಡಿ ಈ ಥರ ಚೆನ್ನಾಗಿ ಕುದಿಯೋಕ್ಕೆ ಶುರುವಾಯಿತು. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನಗೊಂದು ಲೈಕ್ ಕೊಡಿ, ಹಾಗೆ ಬೇರೆಯವರಿಗೆ ಶೇರ್ ಮಾಡಿ. ಮತ್ತು ನನ್ನ ಚಾನಲ್ನ ಹೊಸಬ್ರು ನೋಡ್ತಾಯಿದ್ರೆ ಇದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್. ನಾನು ಹಾಕುವಂಥ ವಿಡಿಯೋ ಎಲ್ಲ ನಿಮಗೆ ಮೊದಲೇ ಬರುತ್ತೆ. ಹಾಗಾಗಿ ನೋಡಿ ಈ ಥರ ಮಳ್ಳಕ್ಕೆ ಶುರುವಾಗ್ತಾಯಿದೆ. ಇದೇನು ಜಾಸ್ತಿ ಹೊತ್ತು ಕಾಯಿಸೋ ಅಂಥದ್ದೇನಿಲ್ಲ, ಒಂದು 10 ನಿಮಿಷವೂ ಬೇಕಾಗಿಲ್ಲ. ಯಾಕೆ ಅಂದರೆ ಇದು ಮನೆಯದೇ ಅಲ್ವಾ ಬೆಣ್ಣೆ, ಹಾಗಾಗಿ ಬೇಗ ಬಂದುಬಿಡುತ್ತೆ. ಮತ್ತು ಅದು ಇಟ್ಬಿಟ್ಟು ಅಲ್ಲಿ ಇಲ್ಲಿ ಎಲ್ಲ ಹೋಗಬೇಡಿ. ಮತ್ತು ಇದನ್ನು ಆದಷ್ಟು ಒಂದು ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸ್ಬೇಕು, ತುಂಬ ಫ್ಲೇಮಲ್ಲೆಲ್ಲ ಕಾಯಿಸ್ಬೇಡಿ. ಒಂದು ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸ್ಬೇಕು. ಅದೇ ನೀವು ಹೊರ್ಗಡೆ ತೊಗೊಂಡಿದ್ದಂಥ ಬೆಣ್ಣೆ ಏನಾದ್ರು ತೊಗೊಂಡ್ರೆ ಎಷ್ಟು ಹೊತ್ತಾದ್ರೂ ಕಾಯಲ್ಲ. ಮತ್ತು ಕೆಳಗಡೆ ತುಂಬ ಜೆಂಡು ಥರ ಎಲ್ಲ ಬರುತ್ತೆ, ಮತ್ತು ಚೆನ್ನಾಗೂ ಇರೋದಿಲ್ಲ. ಆದಷ್ಟು ನಿಮಗೆ ಏನಾರು ಅಕ್ಕಪಕ್ಕದಲ್ಲಿ ಹಾಲು ಸಿಗುತ್ತೆ, ಯಾರು ಹಳ್ಳಿಯವ್ರು ತಂದು ಕೊಡೋರಿದ್ದರೆ ತೊಗೊಂಡು ಅವ್ರಿಗೂ ಆಗುತ್ತೆ. ಇದು ಮನೆ ಬಂದಂಗೆ ಆಗುತ್ತೆ, ನಿಮಗೂ ಒಳ್ಳೆಯದು ಬೆಣ್ಣೆ ತುಪ್ಪ ಆಗುತ್ತೆ. ಏನು ಗೊತ್ತಾ, ಮನುಷ್ಯನ ಬಾಡಿಗೆ ಆದಷ್ಟು ಬೆಣ್ಣೆ ತುಪ್ಪ ಬೇಕು. ಹಾಗಂತ ತುಂಬ ಇಲ್ಲ ಅಂದ್ರೂ ದಿನಕ್ಕೆ 1 ಸ್ಪೂನ್ ಅಷ್ಟಾದ್ರು ತಿನ್ನಬೇಕು. ಯಾಕೆ ಅಂದರೆ ಹಸಿನ ತುಪ್ಪ ತುಂಬ ಒಳ್ಳೆಯದಲ್ವ. ಹಾಗಾಗಿ ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಏನೂ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ತಿನ್ನೋಕ್ಕೆ ಅನುಕೂಲ ಆಗುತ್ತೆ. ಮತ್ತು ನಾವೇನಾದ್ರು ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ಎಲ್ಲ ಹೊರ್ಗಡೆಯಿಂದ ಬೆಣ್ಣೆ ತುಪ್ಪ ತರೋದಕ್ಕಿಂತ ಮನೆಯದೇ ಇರುತ್ತಲ್ಲ, ನಾವು ಉಪಯೋಗಿಸ್ಕೊಂಡು ಅಡುಗೆನೂ ಮಾಡ್ಬೋದು. ಹಾಗಾಗಿ ನಾನು ಹೇಳ್ತೀನಿ, ಆದಷ್ಟು ನೀವು ಯಾರು ಹಾಲು ಕೊಡೋರಿದ್ದರೆ ತಗೊಳ್ಳಿ ಅಂತ. ನೋಡಿ ಈ ಥರ ಕಾಯಕ್ಕೆ ಬಂದೇ ಬಿಡ್ತು. ಫಸ್ಟಿನ ಇದರಲ್ಲೇ ತೋರಿಸಿದ್ದೀನಿ ನಿಮಗೆ. ಈಗ ನೋಡಿ ಈ ಥರ ಕಾದ್ಮೇಲೆ ಅದನ್ನು ಬೇಗ ಬಂದುಬಿಡುತ್ತೆ. ಒಂದು 5 ನಿಮಿಷ ಅನ್ನೋದ್ರೊಳಗೆ ಅದು ಬೆಣ್ಣೆ ಕರಗಿಬಿಟ್ರೆ ಸಾಕು, ಬೇಗ ಬಂದುಬಿಡುತ್ತೆ. ನೋಡಿ ಈ ಥರ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಆದಷ್ಟು ಮನುಷ್ಯನಿಗೆ 1 ಸ್ಪೂನ್ ತುಪ್ಪ ದೇಹಕ್ಕೆ ಬೇಕೇ ಬೇಕು. ಹಾಗಾಗಿ ಎಲ್ಲರೂ ಒಳ್ಳೆ ಕಡೆ ನಿಮ್ಗೆ ಹಾಲು ಕೊಡೋರಿದ್ದರೆ ನೀವು ಬೆಣ್ಣೆನ ತಗೊಳ್ಳಿ. ಮತ್ತು ಅವ್ರಿಗೆ ಹೇಳಿ, ನಿಮ್ಮಲ್ಲಿ ಬೆಣ್ಣೆ ಚೆನ್ನಾಗಿದ್ದರೆ ಬೆಣ್ಣೆನಾರು ತಂದುಕೊಡಿ ಅಂತ ಕೇಳಿ ಮಾಡ್ಕೊಳ್ಳಿ. ಆದಷ್ಟು ಹೊರ್ಗಡೆಯಿಂದ ತಗೊಂಬಂದು ತಿನ್ನಬೇಡಿ ಅಂತ ನಾನು ಹೇಳ್ತೀನಿ. ಕೆಲವ್ರಿಗೆ ಅನುಕೂಲ ಇರುತ್ತೆ, ಕೆಲವ್ರಿಗೆ ಅನುಕೂಲ ಇರೋದಿಲ್ಲ. ತಂದು ಕೊಡೋಕ್ಕೂ ಆಗಲ್ಲ, ತರಿಸ್ಕೊಳಕ್ಕೂ ಆಗಲ್ಲ. ಹಾಗಾಗಿ ನೋಡಿ ಈ ಥರ ನೊರೆ ಬಂದಾದಮೇಲೆ ರೆಡಿ ಆಯಿತು ಅಂತ ಇದನ್ನು ಈಗ ಆಫ್ ಮಾಡಿಬಿಡ್ಬೇಕು. ಅದು ಎಲ್ಲ ಸ್ವಲ್ಪ ತಣ್ಣಗಾಗಬೇಕು, ಎಲ್ಲ ಇದಾಗಿ ಅಷ್ಟೇ. 5 ನಿಮಿಷದಲ್ಲೆಲ್ಲ ಕಾಯ್ದುಬಿಡುತ್ತೆ.
ಈಗ ನಾನು ಇದನ್ನು ಆಫ್ ಮಾಡಿಬಿಟ್ಟು, ಈಗ ನೋಡಿ ಈ ಥರ ಆಗಿರುತ್ತೆ ನೋಡಿ, ಎಲ್ಲ ಹಿಂಗೆ ಎಷ್ಟು ತುಂಬ ತಣ್ಣಗಾದ್ಮೇಲೆ ಸೋಸೋಕೆ ಹೋಗಬೇಡಿ, ಸ್ವಲ್ಪ ಬಿಸಿ ಇದ್ದಂಗೆ ಸೋಸಿಡಿ. ಯಾಕೆ ಅಂದರೆ ಬಿಸಿಲಿ ನೀಟಾಗಿ ಎಲ್ಲ ಬಂದುಬಿಡುತ್ತೆ. ಸ್ವಲ್ಪ ಇದು ಮರಳು ಥರ ಎಲ್ಲ ಆಗಿಬಿಟ್ರೆ ಅದೆಲ್ಲ ಸ್ವಲ್ಪ ಶೋಧಿಸೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಈ ಥರ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಅಂತ ಹೇಳಿದ್ದೀನಿ. ನಾನು ಮತ್ತೊಂದು ರೆಸಿಪಿ ಜೊತೆ ಬರ್ತಾಯಿರ್ತೀನಿ. ಇದನ್ನು ನೀವು ಈ ಥರ ಸೋಸಿ ಇಟ್ಕೊಳ್ಳಿ. ನಾನಿಲ್ಲ ಅರಿಶಿನ ಏನೂ ಹಾಕೋದಿಲ್ಲ, ಯಾಕೆ ಅಂದರೆ ಅದು ಹಸಿನ ಬೆಣ್ಣೆ ಎಲ್ಲ ಅರಿಶಿನ ಎಲ್ಲ ಹಾಗೇ ಬರುತ್ತೆ. ನಾನು ಆದಷ್ಟು ನಾನು ಅಡುಗೆ ರೆಸಿಪಿ ಎಲ್ಲ ಮಾಡಿದಾಗ ನಾನು ತೋರಿಸ್ತಾ ಇರ್ತೀನಿ ಬೆಣ್ಣೆ ತುಪ್ಪ ಎಲ್ಲ. ಈ ಥರ ನಮ್ಮ ಮನೆಯದೇ ಅದು ಕಾಯಿಸ್ಕೊಂಡು ಮಾಡ್ಕೊಳೋ ಅಂಥದ್ದು. ಹಾಗಾಗಿ ನಾನು ಹೊರಗಡೆಯಿಂದ ತರೋದಿಲ್ಲ. ನಮ್ಮ ಕಡೆ ಸುಮಾರು ಜನ ಎಲ್ಲ ಹಾಗೆ ಮಾಡ್ತಾರೆ ನೋಡಿ. ಒಂಚೂರು ಗಷ್ಟನೂ ಬಂದಿಲ್ಲ ಅದು ಪಾತ್ರೆಯಲ್ಲಿ ನೋಡಿ. ಮಜ್ಜಿಗೆನೂ ಆಯಿತು, ಬೆಣ್ಣೆ ಬೇಕಾದರೆ ಬೆಣ್ಣೆನೂ ಆಗುತ್ತೆ, ಇದು ತುಪ್ಪ ಬೇಕಾದರೆ ತುಪ್ಪನೂ ಮಾಡ್ಕೋಬೋದು. ನಾನು ಇಷ್ಟು ಹೇಳಿ ನಮ್ಮ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಇದನ್ನು ಆರಲಿಕ್ಕೆ ಹಂಗೆ ಸೈಡಲ್ಲಿ ಮುಚ್ಚಳ ಹಾಕಿ ಎತ್ತಿಡ್ತೀನಿ ನೋಡಿ. ಇದು ಅರ್ಧ kg ಬಾಕ್ಸು, ಒಂದು 3/4 kg ಅಷ್ಟು ತುಪ್ಪ ಆಗಿದೆ ನನಗೆ. ಟಾಟಾ, ಬಾಯ್ ಬಾಯ್.